ಪ್ರಾಚೀನ ಜಗತ್ತಿನಲ್ಲಿ ಒಂದು ಜಾಗವಿತ್ತು. ಅದು ಕೇವಲ ಒಂದು ಕಟ್ಟಡವಾಗಿರಲಿಲ್ಲ, ಅದು ಇಡೀ ಮನುಕುಲದ ಬ್ರೈನ್ ಆಗಿತ್ತು. ಅದೇ ಅಲೆಕ್ಸಾಂಡ್ರಿಯಾದ ಮಹಾಗ್ರಂಥಾಲಯ, ದಿ ಗ್ರೇಟ್ ಲೈಬ್ರರಿ ಆಫ್ ಅಲೆಕ್ಸಾಂಡ್ರಿಯಾ. ಅಲೆಕ್ಸಾಂಡರ್ನ ನಂತರ ಈಜಿಪ್ಟ್ನ ರಾಜ ಟಾಲೆಮಿ ಒಂದು ಕನಸು ಕಂಡನು. ಪ್ರಪಂಚದ ಎಲ್ಲ ಜ್ಞಾನವನ್ನು ಒಂದೇ ಕಡೆ ಸಂಗ್ರಹಿಸಬೇಕು. ಪರಿಣಾಮ ಸುಮಾರು 7 ಲಕ್ಷ ಸ್ಕ್ರಾಲ್ಗಳು ಅಂದರೆ ಪ್ರಾಚೀನ ಪುಸ್ತಕಗಳು ಇಲ್ಲಿ ಸಂಗ್ರಹವಾಗಿದ್ದವು. ಇದು ಕೇವಲ ಪುಸ್ತಕಗಳನ್ನು ಇಡುವ ಜಾಗವಾಗಿರಲಿಲ್ಲ, ಇದು ಅಂದಿನ ಗೂಗಲ್ ಯೂನಿವರ್ಸಿಟಿ ಆಗಿತ್ತು. ಭೂಮಿ ಗುಂಡಗಿದೆ ಎಂದು ಮೊದಲು ಲೆಕ್ಕ ಹಾಕಿದ ವಿಜ್ಞಾನಿ ಇಲ್ಲಿದ್ದ. ಮಾನವನ ದೇಹವನ್ನು ಮೊದಲ ಬಾರಿಗೆ ಡಿಸೆಕ್ಟ್ ಮಾಡಿದ ಮೆದುಳಿನ ಪ್ರಾಮುಖ್ಯತೆಯನ್ನು ಕಂಡುಹಿಡಿದಿದ್ದು ಇಲ್ಲೇ. ಆರ್ಕಿಮಿಡೀಸ್ ಇಲ್ಲೇ ಓದಿದ್ದು. ಈ ಲೈಬ್ರರಿಗೆ ಜ್ಞಾನದ ಎಷ್ಟು ಹಸಿವಿತ್ತೆಂದರೆ, ಅಲೆಕ್ಸಾಂಡ್ರಿಯಾ ಬಂದರಿಗೆ ಯಾವುದೇ ಹಡಗು ಬಂದರೂ ಸೈನಿಕರು ಹೋಗಿ ಅದರಲ್ಲಿರುವ ಎಲ್ಲ ಪುಸ್ತಕ ವಶಪಡಿಸಿಕೊಳ್ಳುತ್ತಿದ್ದರು. ಅವುಗಳನ್ನು ಕಾಪಿ ಮಾಡಿ ಒರಿಜಿನಲನ್ನು ಲೈಬ್ರರಿಯಲ್ಲೇ ಇಟ್ಟುಕೊಂಡು ಕಾಪಿಯನ್ನು ಮಾತ್ರ ವಾಪಸ್ ಕೊಡುತ್ತಿದ್ದರು. ಇತಿಹಾಸದ ಅತಿದೊಡ್ಡ ರಹಸ್ಯ, ಪ್ರಪಂಚದ ಈ ಮಹಾನ್ ಜ್ಞಾನ ಭಂಡಾರ ನಾಶವಾದದ್ದು ಹೇಗೆ? ಕಾರಣ ಯಾರು? ಜೂಲಿಯಸ್ ಸೀಸರ್ ಕ್ರಿಸ್ತಪೂರ್ವ 48. ಸೀಸರ್ ಈಜಿಪ್ಟ್ನಲ್ಲಿದ್ದಾಗ ಯುದ್ಧ ಶುರುವಾಯಿತು. ಅವನು ಶತ್ರುಗಳ ಹಡಗುಗಳಿಗೆ ಬೆಂಕಿ ಹಚ್ಚಿದ. ಆ ಬೆಂಕಿ ಆಕಸ್ಮಿಕವಾಗಿ ಹರಡಿ ಲೈಬ್ರರಿಯ ಒಂದು ಭಾಗವನ್ನು ಸುಟ್ಟು ಹಾಕಿತ್ತು ಎನ್ನಲಾಗುತ್ತದೆ ಒಂದು ಥಿಯರಿಯ ಮೂಲಕ. ಧಾರ್ಮಿಕ ಮೂಲಭೂತವಾದಿಗಳು, ರಿಲಿಜಿಯಸ್ ಫೆನೆಟಿಕ್ಸ್. ಶತಮಾನಗಳ ನಂತರ ಕ್ರಿಸ್ತಶಕ 391ರಲ್ಲಿ ಕೆಲವು ಧಾರ್ಮಿಕ ಗುಂಪುಗಳು ಪೆಗನ್ ಜ್ಞಾನವನ್ನು ನಾಶ ಮಾಡಲು ಲೈಬ್ರರಿಯ ಮೇಲೆ ದಾಳಿ ಮಾಡಿ ಅದನ್ನು ಹಾಳುಗೆಡವಿದರು. ಮತ್ತೊಂದು ಥಿಯರಿ ಅದನ್ನು ಹೇಳುತ್ತದೆ. ಅರಬ್ ಆಕ್ರಮಣ ಕ್ರಿಸ್ತಶಕ 642, ಖಲೀಫ್ ಉಮರ್ನ ಸೈನ್ಯ ಅಲೆಕ್ಸಾಂಡ್ರಿಯಾವನ್ನು ಗೆದ್ದಾಗ ದೇವರ ಪುಸ್ತಕದಲ್ಲಿ ಕುರಾನ್ ಇಲ್ಲದ ಜ್ಞಾನ ನಮಗೆ ಬೇಡ ಎಂದು ಹೇಳಿ ಲೈಬ್ರರಿಯಲ್ಲಿದ್ದ ಲಕ್ಷಾಂತರ ಸ್ಕ್ರಾಲ್ಗಳನ್ನು ನಗರದ ಸ್ನಾನದ ಮನೆಗಳಿಗೆ ಇಂಧನವಾಗಿ 6 ತಿಂಗಳ ಕಾಲ ಬಳಸಲಾಯಿತು ಎಂದ ಕಥೆಯೂ ಕೂಡ ಇದೆ. ಸತ್ಯವೆಂದರೆ ಬಹುಶಃ ಇದು ಒಬ್ಬರಿಂದ ಆದ ನಾಶವಲ್ಲ. ಸೀಸರ್ನಿಂದ ಶುರುವಾದ ನಾಶ, ನಂತರ ಧಾರ್ಮಿಕ ದಾಳಿಗಳು, ರಾಜಕೀಯ ನಿರ್ಲಕ್ಷ್ಯ ಮತ್ತು ಕೊನೆಗೆ ಅರಬ್ ಆಕ್ರಮಣ, ಹೀಗೆ ಶತಮಾನಗಳ ಕಾಲ ಸ್ವಲ್ಪವೇ ನಾಶವಾಗಿ ಆ ಮಹಾಜ್ಞಾನ ಭಂಡಾರ ಕೊನೆಗೆ ಸಂಪೂರ್ಣವಾಗಿ ಕರಗಿ ಹೋಯಿತು. ಯೋಚಿಸಿ, ಆ ಬೆಂಕಿಯಲ್ಲಿ ಏನೇನು ನಾಶವಾಗಿರಬಹುದು? ನಮಗೆಂದೂ ಸಿಗದ ಪ್ರಾಚೀನ ವಿಜ್ಞಾನಗಳ ರಹಸ್ಯಗಳು, ಕಳೆದು ಹೋದ ಇತಿಹಾಸದ ಪುಟಗಳು, ಮಹಾನ್ ನಾಟಕಕಾರರ ಕಳೆದು ಹೋದ ಕೃತಿಗಳು. ಅಬ್ಬಾ, ಆ ಲೈಬ್ರರಿ ಇಂದು ಉಳಿದಿದ್ದರೆ ಬಹುಶಃ ಮನುಕುಲದ ಇತಿಹಾಸವೇ ಬೇರೆ ಇರುತ್ತಿತ್ತೇನೋ. ಆ ಬೆಂಕಿ ನಮ್ಮನ್ನು 1000 ವರ್ಷಗಳ ಹಿಂದೆ ತಳ್ಳಿತೆ. ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಮಸ್ಕಾರ.